ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ನಾವು ಹೋಗ್ತಾ ಇರೋದು, ನಾವು ಆಲ್ರೆಡಿ ಚಿಕ್ಕಮಗಳೂರಲ್ಲಿ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಪ್ರೀವಿಯಸ್ ವ್ಲಾಗ್ನ ನೋಡ್ಕೊಂಡೇ ಬಂದಿರ್ತೀರಾ ಅಂತ ಅನ್ಕೊಂತೀನಿ. ಸೊ ಇವಾಗ ನಾವು ಟಿ ಎಸ್ಟೇಟ್ ಮುಗಿಸಿ ನಾವು ಹೊರಡ್ತಾ ಇರೋದು ಸುರ್ಮನೆ ಫಾಲ್ಸಿಗೆ. ಸೊ ಇದು ನಾವಿದ್ದ ಹೋಮ್ ಸ್ಟೇ, ನೂಜಿ ಹೋಮ್ ಸ್ಟೇ. ಅದ್ರ ಬಗ್ಗೆನೂ ಡೀಟೇಲ್ಸ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಪ್ಲೀಸ್ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಸೊ ನೂಜಿ ಹೋಮ್ ಸ್ಟೇ ಇಂದ ಜಸ್ಟ್ ಒಂದು 4 ಕಿಲೋಮೀಟರ್ ಅಷ್ಟೇ ಇದು ಸುರ್ಮನೆ ಫಾಲ್ಸ್ ಇದೆ. ಸೊ ರೋಡು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಬಟ್ ಹೋಗ್ಬೋದಿತ್ತು. ಸೊ ನಾವು ತುಂಬಾ ರಿಸ್ಕ್ ಬೇಡ, ಆಮೇಲೆ ಗಾಡಿ ಏನಾದ್ರು ಆದ್ರೆ ಅನ್ಬಿಟ್ಟು ಸೊ ಅಲ್ಲೇ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ. ಏನ್ ಹೇಳಿ ಇವಾಗ ಆಡಿ ಒಂದು ಸಾಂಗು. ನನ್ನ ಆಕಾಶ ಇಷ್ಟೇ ಆಗಿದೆ, ಕಷ್ಟ ಆಗಿದೆ. ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಇಲ್ಲಿ ಬರ್ತಾ ಇದೀವಿ. ನಡ್ಕೊಂಡು ಹೋಗ್ಬೇಕು, ಒಂದ್ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಆಲ್ಮೋಸ್ಟ್ 500 ಮೀಟರ್ ಬಂದ್ವಿ, ಇನ್ನೂ ಸಿಗ್ತಾ ಇಲ್ಲ. ಸೊ ನಾವಿವಾಗ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಸೌಂಡ್ ಮಾತ್ರ ಬರ್ತಾ ಇದೆ. ಕೂಗ್ರು ಅವನ್ನ. ಒಂದ್ ರೀಲ್ ನೋಡಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ, ನಾವು ಹೋಗೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿನೇ ಎಷ್ಟೋ ಚೆನ್ನಾಗಿರತ್ತೆ ಅಂತ. ಸೊ ನಂಗೂ ಈಗ ಅದೇ ತರ ಫೀಲ್ ಆಗ್ತಿದೆ. ಫಾಲ್ಸ್ ಹೇಗಿದ್ದಿತ್ತೋ ಏನೋ, ಫಾಲ್ಸ್ ಅಂದ್ರೆ ನಾರ್ಮಲ್ ನೀರಿರುತ್ತೆ, ಬಟ್ ಈಗ ಹೋಗ್ತಾ ಇದೀವಲ್ಲ ದಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಒಂಥರ ಇಲ್ಲಿ ಥ್ರಿಲ್ಲಿಂಗ್ ಆಗಿತ್ತು, ಒಂಥರ ಕಾಡ್ ಮಧ್ಯ ಸಣ್ಣ ರೋಡಲ್ಲಿ ಹೋಗ್ತಾ ಇರೋದು. ಸೊ ಈ ತರ ಎಲ್ಲ ನನಗೆ ಹೋಗಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಹೋಗ್ಬೇಕಂದ್ರೆ ನೀವು ನೀಟಾಗಿ ಶೂ ಹಾಕೊಂಡು ನೀಟಾಗಿ ಹೋಗ್ಬೇಕು. ಇಲ್ಲ ಅಂದ್ರೆ ನಿಮಗೆ ಅಲ್ಲಿ ನಿಮ್ದು ಫ್ರೆಂಡ್ಸ್ ಇರ್ತಾರೆ, ಸೊ ಅವ್ರು ಬಂದು ನಿಮಗೆ ಕಚ್ಚಿ ಬಿಡ್ತಾರೆ. ಜಿಗ್ನೆ ಇರುತ್ತೆ ಆಕ್ಚುಲಿ. ಸೊ ನಾನು ಶೂ ಹಾಕೊಂಡಿದ್ದೆ, ಕಚ್ಚಿಲ್ಲ. ಬಟ್ ಅಲ್ಲಿ ತುಂಬಾ ಜನ ಕಾಲಲ್ಲೆಲ್ಲ ಕಚ್ತಾ ಇತ್ತು. ಒಳಗಡೆನೆ ಹೋಗ್ಬಿಡುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಭಯ. ಸೊ ನಾವು ಇನ್ನ ಸಿಕ್ತಾನೆ ಇರ್ಲಿಲ್ಲ. ನನ್ನ ತಮ್ಮ ಬೇರೆ ಹಿಂದೆನೆ ಸಿಕ್ಕಾಕೊಂಡ, ಅವನ್ ಅಲ್ಲೇನೋ ನೋಡ್ಕೊಂಡ್ ಬರ್ತಾ ಇದ್ದ. ಅಲ್ಲಿ ಇನ್ನ ಒಂದು ವಾಟರ್ ಫಾಲ್ಸ್ ಸ್ಮಾಲ್ ತರ ಇತ್ತು. ಸೊ ನಾವೆಲ್ಲ ಇಲ್ಲಿ ಬರ್ತಾ ಇದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ಹೋಗ್ತಾ ದಾರಿ ಹೇಗಿದೆ ಅಂತ. ಸೊ ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ, ಅದೇ ಫಾಲ್ಸ್. ಸೊ ಅಲ್ಲಿಗೆ ನಾವು ಈ ರೋಡಲ್ಲಿ, ಇನ್ನ ಒಂದು ರೋಡ್ ಇದೆ ಆಕ್ಚುಲಿ, ನಮ್ಗೆ ಗೊತ್ತಿರ್ಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಸೊ ಬಟ್ ಈ ರೋಡಲ್ಲೇ ಹೋಗೋದು. ಸೊ ಅಲ್ಲೇ ಒಂದಷ್ಟು ವಿಡಿಯೋಸ್ ಮಾಡ್ಕೊಂಡ್ವಿ ಇಲ್ಲೇ ಬರ್ತಾ ದಾರಿಲಿ. ಸೊ ಈ ದಾರಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನೋ ಒಂಥರ ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಸಂದಿ ರೋಡು, ಅಂದ್ ಪಕ್ಕದಲ್ಲಿ ಗಿಡ ಮರ ಎಲ್ಲ. ಅದ್ರ ಜೊತೆ ಸೇಫ್ಟಿ ಪರ್ಪಸ್ ಅಂತೂ ಬೇಕೇ ಬೇಕು, ಇಲ್ಲ ಅಂದ್ರೆ ಜಿಗ್ನೆ ಇದೆ ನಿಮ್ದು ರಕ್ತ ಕುಡಿಯಕ್ಕೆ. ಅಂಡ್ ಅಯ್ಯೋ, ಟ್ರಾವೆಲ್ ಅಂದ್ರೆ ಇದೆಲ್ಲ ಇದ್ದೇ ಇರತ್ತೆ. ನನ್ಗಂತೂ ಇಲ್ಲಿ ನೋಡಿ ಎಷ್ಟು ಮಣ್ಣಿದೆ, ಬದಿ ಇದೆ, ಬಟ್ ಇದ್ರಲ್ಲಿ ಒಂಥರ ಖುಷಿ ಇರತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಾಲ್ಸ್ ಕಾಣಿಸ್ತಾ ಇದೆ. ಸೊ ಈ ಫಾಲ್ಸಿಗೆ ಈ ರೀತಿ ಈ ದಾರಿಲಿ ನಾವು ಬಂದಿದ್ದು. ಸೊ ಇವಾಗ ಫಾಲ್ಸ್ ಹತ್ರ ಬಂದ್ವಿ. ಆಲ್ರೆಡಿ ತುಂಬಾ ಜನ ಬಂದಿದ್ರು. ಸೊ ಫಾಲ್ಸ್ ಇದೆ, ಇದು ಸ್ಮಾಲ್ ಫಾಲ್ಸ್, ಬಟ್ ಚೆನ್ನಾಗಿದೆ, ಅಂದ್ರೆ ಕ್ಲೀನ್ ಆಗಿದೆ. ಸೊ ತುಂಬಾ ಜನ ಅಷ್ಟು ತುಂಬಾ ರಶ್ ಇಲ್ಲ, ಓಕೆ, ತುಂಬಾ ಜನ ಇದ್ರು. ಸೊ ಅದಾದ್ಮೇಲೆ ನಾವು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅಮ್ಮ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಆಟ ಆಡಕ್ಕಂದ್ರೆ ಇಲ್ಲಿ ಚೆನ್ನಾಗಿರತ್ತೆ, ಬಟ್ ನಾವು ಹೋಮ್ ಸ್ಟೇಲ್ ಇದ್ದಾಗೆ ಬರ್ಬೇಕಿತ್ತು ನಿನ್ನೆ ಈವ್ನಿಂಗ್ ಅಂತ ಅನ್ಕೊಂತಾ ಇದ್ವಿ. ಬಟ್ ಬರಕ್ಕಾಗಿರ್ಲಿಲ್ಲ. ಅವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಕೊಟ್ಟೋದ್ವಿ, ಅದ್ರ ಬದಲು ಈ ಪ್ಲೇಸ್ಗೆ ಬರ್ಬೋದಿತ್ತು ಅಂತ ನಾವು ಅನ್ಕೊಂಡ್ವಿ. ಬಂದು ಇಲ್ಲಿ ಪ್ಲೇ ಎಲ್ಲ ಆಗಿ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ರೆಸ್ಟ್ ಮಾಡ್ಬೋದಿತ್ತು ಅಂತ. ಇವಾಗ ನಾವು ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿ ಆಟ ಆಡ್ಕೊಂಡೆಲ್ಲ ಇರಕ್ ಆಗಿಲ್ಲ. ಸೊ ಜಸ್ಟ್ ಹಾಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಅಲ್ಲೇ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು, ಬಿಕಾಸ್ ಮತ್ತೆ ನಾವು ಆಲ್ರೆಡಿ ವೆಕೇಟ್ ಮಾಡಿರೋದ್ರಿಂದ ಮತ್ತೆ ರೂಮ್ಗೆ ಹೋಗಲ್ಲ ಹೋಮ್ ಸ್ಟೇಗೆ. ಸೊ ಸುಮ್ಮನೆ ಕ್ಲಾತ್ ಬಟ್ಟೆ ಎಲ್ಲ ವೆಟ್ ಆಗತ್ತೆ, ಮತ್ತೆ ಚೇಂಜ್ ಮಾಡೋಕ್ಕೆಲ್ಲ ಕಷ್ಟ ಆಗತ್ತೆ ಅಂತ ನಾವು ಯಾವ್ದು ಆಟ ಆಡಿಲ್ಲ. ಸೊ ಹಾಗೆ ಸುಮ್ಮನೆ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು ಇದೇನೆ ಜಿಗ್ನೆ ಅಂದ್ರೆ, ಇದು ಹೇಗಂದ್ರೆ ಕೈ ಒಳಗಡೆ ಅಥವಾ ಹೊಟ್ಟೋದ್ರೆ ಇಲ್ಲಿ ನೋಡಿ ಹೇಗೆ ಕೊರಿಕೊಂಡ್ ಹೋಗುತ್ತೆ ಆಕ್ಚುಲಿ. ಸೊ ನೀವೇನಾದ್ರೂ ಕೈ ಒಳಗಡೆ ಹೊಟ್ಟೋಗ್ಬಿಟ್ರೆ ಅಂತೂ, ಸೊ ನನ್ನ ತಂಗಿಗೆ ಜಿಗ್ನೆ ಕಚ್ಬಿಡ್ತು. ಅವಳು ನೋಡಿ ಹೇಗ್ ಕಿರ್ಚ್ತಾ ಇದ್ದಾಳೆ. ಬಟ್ ಇಲ್ಲಿ ನೋಡಿ ನನ್ನ ತಮ್ಮ, ಅವನೊಂದು ವಿಚಿತ್ರ. ನಾವೆಲ್ಲ ಎದ್ರುಕೊಂಡು ಭಯ ಪಟ್ಕೊಂಡು ಎಲ್ಲಿದೆ ಅಂತ ಭಯ ಪಡ್ತಾ ಇದ್ರೆ ಅವನು ಕುಡಿಯೋದೇನೆ ಅನ್ಕೊಂಡು ಎತ್ಕೊಂಡು ಕೈ ಮೇಲೆ ಹಾಕೊಂಡಿದ್ದಾನೆ. ಇದೇನ್ ಮಾಡುತ್ತೆ, ಇನ್ನ ದೊಡ್ಡದೇ ನಾವು ನೋಡಿದೀವಿ ಅಂತ. ಸೊ ಅವ್ನ್ ಬಿಡಿ ಬಾಡಿ ಬಿಲ್ಡರು, ಏನ್ ಬೇಕಾದ್ರೂ ಮಾಡ್ತಾನೆ. ಸೊ ಅವನಿಗೆ ಈ ನೇಚರು, ಪ್ರಾಣಿ ಪಕ್ಷಿ ಅಂದ್ರೆ ತುಂಬಾ ಇಷ್ಟ. ಸೊ ಅವನಂತೂ ಏನು ಭಯನ ಪಡ್ತಾ ಇಲ್ಲ, ಅವನೇ ಕೈ ಮೇಲೆ ಇಟ್ಕೊಂಡು ವಿಡಿಯೋ ಮಾಡ್ಕೊಂತ ಇದ್ದಾನೆ. ಅವಳು ನೋಡಿದ್ರೆ ಅಳ್ತಾ ಗೊತ್ತಿದ್ಲು. ನನಗಂತೂ
ಸಿಕ್ಕಾಪಟ್ಟೆ ಭಯ ಆಗ್ತೈತೆ. ಅದನ್ನ ನೋಡಿದ್ರೆ ಒಂಥರ ಭಯ, ಅಯ್ಯೋ ಕಾಲಿಗೆ ಹತ್ಬಿಡುತ್ತೇನೋ ಅಂತ. ಇಲ್ಲೇ ನಾವು ಎಲ್ಲಾ ಪ್ಲೇಸ್ ಅಲ್ಲೂ ಒಂದು ಪೋಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ರೀಲ್ ಮಾಡಕ್ಕೋಸ್ಕರ. ಸೊ ಅದನ್ನ ಕೂಡ ಯಾರೋ ಒಬ್ರು ಅಲ್ಲಿ ಇದ್ರು, ಅವ್ರ ಕೈಗೇನೆ ವಿಡಿಯೋ ಕೊಟ್ಬಿಟ್ಟು ಆ ಪೋಸ್ ಕೂಡ ಮಾಡಿದ್ವಿ. ಈ ತರ ಎಲ್ಲ ಫ್ಯಾಮಿಲಿ ಜೊತೆ ಹೋದಾಗ ಈ ತರ ಎಲ್ಲ ಮಾಡಿದ್ರೆ ಎಷ್ಟು ಖುಷಿ ಇರತ್ತೆ ಅಲ್ವಾ. ಸೊ ನಾನು ಮತ್ತೆ ನನ್ನ ತಮ್ಮ ಹಸ್ಬೆಂಡ್ ಜೊತೆ ಹೋಗಿರೋದು ಇದೇ ಫಸ್ಟ್ ಟ್ರಿಪ್, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇದೊಂಥರ ನನಗೆ ಮೆಮೊರಬಲ್ ಟ್ರಿಪ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಫಸ್ಟ್ ಟೈಮ್ ನಾನು ಹಸ್ಬೆಂಡ್ ನ ಲವ್ ಮಾಡ್ತಿದ್ದಾಗ ನನ್ನ ತಮ್ಮ ತುಂಬಾ ಅಪೋಸ್ ಮಾಡಿದ್ದ ಆಕ್ಚುಲಿ, ಬಟ್ ಮದ್ವೆ ಟೈಮಲ್ಲಿ ಅವನೇ ಸಪೋರ್ಟ್ ಮಾಡಿದ್ದು. ಸೊ ಇವಾಗ ನಾವೆಲ್ಲ ಜೊತೆಲೆ ಹೋಗಿರೋದು ಏನೋ ಒಂಥರ ಚೆನ್ನಾಗಿತ್ತು ಮೆಮೊರಿ. ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಆಕ್ಚುಲಿ ಬರ್ಬೇಕಾದ್ರೆ ದಾರಿಲಿ ಈ ತರ ಒಂದು ಅಂದ್ರೆ ಅದೊಂಥರ ಕಾಲುವೆ ತರ ಇತ್ತು, ಅಲ್ಲಿ ಮರದಲ್ಲೇ ಒಂಥರ ಹೋಣಿ ತರ ಮೀನ್ಸ್ ಸೇತುವೆ ತರ ಮಾಡ್ಕೊಂಡಿದ್ದಾರೆ. ಸೊ ಅದು ಫೋಟೋಗೆ ಸಕ್ಕದಾಗಿ ಕಾಣುತ್ತೆ ಅಂತ ಅನಿಸ್ತು ನೋಡ್ಕೊಂಡು. ಸೊ ಅದಕ್ಕೆ ಅಲ್ಲಿ ಹೋಗಿ ಫೋಟೋಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಬೇರೆಯವರು ತಗೊಂತಾ ಇದ್ರು, ಸೊ ವೇಟ್ ಮಾಡ್ಬೇಕಿತ್ತು. ಬಟ್ ನಾನು ಅವ್ರ ಜೊತೆ ಎಷ್ಟು ತಗೋತೀರಾ ಬನ್ನಿ ಬನ್ನಿ ಅಂದೆ, ಏನೋ ದೊಡ್ಡದಾಗ ಹೋಗ್ಬಿಟ್ಟಿರ್ತಾರ. ಸೊ ಅಷ್ಟು ದೂರ ಹೋದೆ ಅಷ್ಟೇ. ಅದಾದ್ಮೇಲೆ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ ನನಗೆ, ಬಿಕಾಸ್ ಅಲ್ಲಿ ಏನು ಗ್ರಿಪ್ ತರ ಇಲ್ಲ. ನಂಗೆ ಒಂಥರ ಭಯ ಆಯ್ತಾಯ್ತು. ಸೊ ನನ್ನ ತಮ್ಮ ಭಯ ಇದ್ಮೇಲೆ ಹೋಗ್ಬೇಡ ಬಂದ್ಬೇಡ ಆಚೆ, ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ. ಅಲ್ಲೇನು ಕೆಳಗಡೆ ತುಂಬಾ ಆಳ ಇರ್ಲಿಲ್ಲ, ಬಟ್ ನನಗಂತೂ ಅಲ್ಲಿ ಹೋಗಕ್ಕೆ ಒಂಥರ ಅದು ಶೇಕ್ ಆದಾಗ ಆಗ್ತಿತ್ತು, ನಂಗೊಂಥರ ಭಯ ಆಗ್ತಾಯಿತ್ತು. ಸೊ ನಾನು ಅಲ್ಲೇ ನಿಂತ್ಕೊಂಡು ಪೋಸ್ ಮಾಡಿಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಸೊ ಈ ವಿಡಿಯೋ ಅಂತೂ ಅಲ್ಲಿ ಸುಮ್ಮನೆ ಫೋಟೋ ತಗೊಂಡಿದ್ದು, ಅದು ಕೂಡ ತುಂಬ ಚೆನ್ನಾಗಿ ಅನಿಸ್ತು. ಸೊ ಅದಾದಮೇಲೆ ನಾವು ಹೊರಟಿದ್ದು ಅಂಬಾ ತೀರ್ಥಗೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ, ಅಂಬಾ ತೀರ್ಥಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಅಲ್ಲಿ ಕಾರು ಇಳಿಸೋಕ್ಕಾಗಿಲ್ಲ. ಸೊ ನಾವು ಕಾರ್ನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೇಗಿದೆ ಪ್ಲೇಸ್ ನೋಡೋಣ. ದಾರಿಲಿ ಕಾಫಿ ತೋಟ ಎಲ್ಲ ಇತ್ತು ಅಂಡ್ ಮೆಣಸಿನ ತೋಟ ಎಲ್ಲ ಇತ್ತು. ಸೊ ನಾವಲ್ಲಿ ಒಂದು ಸುಮ್ಮನೆ ಮೆಣಸು ಹೇಗಿರುತ್ತೆ ಅಂತ ಕಿತ್ಕೊಂಡೆಲ್ಲ ನೋಡಿದ್ವಿ. ಸೊ ಇಲ್ಲಿ ಬಂದರೆ ಒಂಥರ ಕಾಮ್ ಅಂಡ್ ಪೀಸ್ ಆಗಿತ್ತು. ಸೊ ಈ ಪ್ಲೇಸ್ನ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂಡ್ ಯಾರಾದರೂ ಈ ಪ್ಲೇಸ್ ನಿಮ್ಮ ಲಿಸ್ಟಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಒಂಥರ ಇಲ್ಲಿ ಬಂದರೆ ಕಾಮ್ ಆಗಿತ್ತು, ನಮಗಂತೂ ತುಂಬಾ ಪೀಸ್ಫುಲ್ ಅಂತ ಅನ್ನಿಸ್ತು. ಸುತ್ತ ನೇಚರು, ನೀರು, ಇಲ್ಲಿ ಏನೆಲ್ಲ ಬಂಡೆ ಎಲ್ಲ ಇತ್ತು, ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಕ್ಚುಲಿ ಈ ಪ್ಲೇಸ್ನ ನಾನು ಅಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡಿಲ್ಲ, ಸುಮ್ಮನೆ ನದಿ ಅಲ್ಲ ಅಂತ ಅನ್ಕೊಂಡಿದ್ವಿ. ಸೊ ಬಟ್ ಯಾರಾದರೂ ಕಳ್ಸಾ ಸೈಡ್ ಬರ್ತಾ ಇದ್ದೀರಾ ಅಂದರೆ ಈ ಪ್ಲೇಸ್ನ ಕೂಡ ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ನಾವು ಸ್ಟೇ ಆಗಿದ್ದು ಹೋಮ್ ಸ್ಟೇಗೆ ಇದು ಕೂಡ ತುಂಬ ನಿಯರ್ ಇತ್ತು. ಸೊ ಇದನ್ನ ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ನಾವು ಬ್ಯಾಂಗ್ಳೂರ್ಗೆ ಹೋಗೋ ರೋಡಲ್ಲಿ ಮೀನ್ಸ್ ಹೊರನಾಡು ಏನೋ ಹೋಗ್ತಾ ಇದ್ದೀರಾ ಅಂದರೆ, ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀರಾ ಅಂದರೆ, ಸೊ ಆ ರೋಡೆಲ್ಲ ಸಿಗುತ್ತಾ. ಸೊ ತುಂಬಾ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು. ಸೊ ನಾವೊಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ನಾನು ಹಸ್ಬೆಂಡ್ ಮಾತಾಡ್ತಾ ಕೂತಿದ್ವಿ. ಒಂಥರ ಪೀಸ್ಫುಲ್ ಆಗಿತ್ತು. ಎಷ್ಟೊಂದು ಕಾಮ್ನೆಸ್ ಅಂದರೆ ಏನೋ ನೀರು ಸೌಂಡು, ಗಾಳಿದು ಸೌಂಡು, ಗಾಳಿ ಬೀಸೋದು, ಏರ್ ಸೌಂಡು ಎಲ್ಲ ಸಕ್ಕದಾಗ ಅನಿಸ್ತಾ ಇತ್ತು. ಒಂಥರ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಅಲ್ಲೇ ಒಂದು ಸ್ವಲ್ಪ ನಾವು ಮಾತಾಡ್ಕೊಂಡು ಕೂತ್ಕೊಂಡು ಹಸ್ಬೆಂಡ್ ತೊಡೆ ಮೇಲೆಲ್ಲ ಮಲ್ಕೊಂಡು ಮಾತಾಡ್ತಾ ಇದ್ವಿ. ಆಲ್ರೆಡಿ ಮಗು ಆಗಿರ್ಬೋದು, ಬಟ್ ನಾನಿನ್ನು ಚಿಕ್ಕ ಮಗು ಥರ ಟ್ರೀಟ್ ಮಾಡೋದಂದ್ರೆ ನನ್ನ ಹಸ್ಬೆಂಡೇನೆ. ಸೊ ನಿಜವಾಗ್ಲೂ ಅವ್ರು ನನಗೆ ತೋರ್ಸೋ ಪ್ರೀತಿಗೆ ನಾನು ಯಾವಾಗಲೂ ಮೀನ್ಸ್ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ತುಂಬ ಖುಷಿ ಆಗುತ್ತೆ ನನಗೆ. ಸೊ ನಾನು ಯಾವಾಗೂ ಬೈತಿರ್ತೀನಿ, ನೀನು ನನ್ನ ಜಾಸ್ತಿ ಲವ್ ಮಾಡಲ್ಲ ಅಂತ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ನನ್ನ ಜಾಸ್ತಿ ಲವ್ ಮಾಡ್ತಾರೆ, ಅದು ನನಗೂ ಗೊತ್ತು. ಬಟ್ ನಾನು ಸುಮ್ಮನೆ ಅವ್ರು ಮತ್ತೆ ಹೇಳಿ ಅಂತ ನಾನು ನೀನು ನನ್ನ ಜಾಸ್ತಿ ಲವ್ ಮಾಡಲ್ಲ ಅಲ್ವಾ ಅಂತ ಕೇಳ್ತಾನೆ ಇರ್ತೀನಿ. ಎಷ್ಟು ಲವ್ ಮಾಡ್ತೀಯಾ, ಜಾಸ್ತಿ ಲವ್ ಮಾಡಲ್ಲ, ಆ ಥರ ಕೇಳ್ತಾನೆ ಇರ್ತೀನಿ ಯಾವಾಗಲೂ. ಬಟ್ ಅವರು ನನ್ನ ತುಂಬ ಪ್ರೀತಿ ಮಾಡ್ತಾರೆ. ಆ್ಯಂಡ್ ನಾನು ಹೇಗೆ ನನ್ನ ಮಗನ ಕೇರ್ ಮಾಡ್ತೀನಿ, ಅವ್ರು ನನ್ನ ಕೇರ್ ಮಾಡ್ತಾರೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನನ್ನ ಹೇಗೆ ಕೇರ್ ಮಾಡ್ತಿದ್ರು ಆ ಥರನೂ ಕೂಡ ನನ್ನ ಕೇರ್ ಮಾಡ್ತಾರೆ. ಸೊ ಟೋಟಲಿ ನನ್ನ ಮಗು ಥರನೇ ನೋಡ್ಕೊತಾರೆ ಅಂತ ಹೇಳ್ಬೋದು. ಈ ಥರ ಹಸ್ಬೆಂಡ್ ಸಿಕ್ಕಿರೋದಕ್ಕೆ ನಾನು ಲಕ್ಕಿ. ಸೊ ಅದಾದಮೇಲೆ ನಮ್ಮದು ಸಿಗ್ನೇಚರ್ ಸ್ಟೈಲು ಎಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ವಿ. ನಾವು ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು. ಪಾಪ ವಿಡಿಯೋಗ್ರಾಫರು ಮಳೆ ಬರ್ತಿರೋದನ್ನು ನೋಡ್ದೇನೆ ವಿಡಿಯೋ ಮಾಡಿಕೊಟ್ರು. ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಲೇಬೇಕು ನಾವು. ಸೊ ಅವ್ರು ಯಾರು ಅಂತ ಗೊತ್ತಿಲ್ಲ, ಥ್ಯಾಂಕ್ ಯು ವಿಡಿಯೋಗ್ರಾಫರ್ ಅಂತ ಹೇಳ್ಬೋದು. ಬಿಕಾಸ್ ಮಳೆ ಬರ್ತಾಯಿದ್ರು, ಪಾಪ ವಿಡಿಯೋ ಶೂಟ್ ಮಾಡಿಕೊಟ್ರು. ಸೊ ಅದಾದಮೇಲೆ ಫೈನಲಿ ನಾನು ಅನ್ಕೊತಾ ಇದ್ದೆ, ಅಂದರೆ ಫಸ್ಟ್ ಡೇ ಮುಳ್ಳಂಗಿರಿ ಹೋದಾಗ ಫಾಗ್ ಇತ್ತು, ತುಂಬ ಹನಿ ಇತ್ತು ಅಷ್ಟೇ, ಮಳೆನೇ ಬಂದಿರಲಿಲ್ಲ. ಆ್ಯಂಡ್ ಇವತ್ತಾದರೂ ಮಳೆ ಬರುತ್ತಾ, ನನಗೆ ಮಳೆಯಲ್ಲಿ ನೆನೆಯೋದಂದರೆ ತುಂಬ ಇಷ್ಟ. ಸೊ ಮಳೆ ಬರುತ್ತಾ ಅಂತ ಅನ್ಕೊತಾ ಇದ್ದೆ. ಫೈನಲಿ ಮಳೆ ಬಂತು. ಸೊ ನಾನೇ ಅಂದ್ಕೊಂಡೆ ಅದಾಯಿತು ಅಂತ ಆಯಿತು. ಸೊ ಮಳೆ ಬಂದಿದ್ದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಮಳೆ ಬರ್ತಾಯಿದ್ರು, ನಾನು ಹೋಗಿ ಮಳೆಯಲ್ಲೇ
ನೆನಿಬೇಕು ಅಂತ ಹೋದೆ. ನನ್ನ ತಮ್ಮನೂ ಕೂಡ ಅಷ್ಟೇ, ಅವನು ಮಳೆಯಲ್ಲಿ ನೆನಿತಾ ಇದ್ದಾನೆ ನೋಡಿ. ಅಲ್ಲಿ ಮಳೆ ಬಂದಿದ್ದು ಐಸ್ ಕ್ರೀಮ್ ಜೊತೆ ಜಾಮೂನ್ ಕೊಟ್ಟಷ್ಟೇ ಖುಷಿ ಆಯ್ತು. ಸೊ ನಾನಂತೂ ನೋಡಿ ಒಳ್ಳೆ ಚಿಕ್ಕ ಮಗು ತರ ಆಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ನೀನಂತೂ ಟ್ರಿಪ್ಪಿಗೆ ಬಂದ್ಬಿಟ್ರೆ ಎಷ್ಟು ಖುಷಿಯಾಗಿರ್ತೀಯ ಅಲ್ವಾ, ಸೊ ಇದೇ ತರ ಇದ್ಬಿಟ್ರೆ ಸರಿ, ನೀನ್ ಯಾವಾಗ ಇದೇ ತರ ಖುಷಿಯಾಗಿರ್ಬೇಕು, ಸೊ ನೀನು ಬ್ಯಾಂಗ್ಳೂರ್ ಬೇಡ ಚಿಕ್ಕಮಗ್ಳೂರೆಲ್ಲ ಇದ್ಬಿಡು ಅಂತ ಕಾಮಿಡಿ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ಗ್ರೂಪ್ ಸೆಲ್ಫಿನೇ ತಗೊಂಡಿರ್ಲಿಲ್ಲ ನಾವು. ಸೊ ಸೆಲ್ಫಿ ತಗೊಳ್ಳೋಣ ಅಂತ ಫೈನಲ್ ಆಗಿ ಸೆಲ್ಫಿ ತಗೊಳ್ಳೋಣ ಅಂದ್ರೆ ಅವರೆಲ್ಲ ಮಳೆ ಅಂತ ಇದ್ರು. ಏನ್ ಮಳೆ ಎಲ್ಲ ಬಂದ್ರಿ, ಮಳೆಯಲ್ಲೇ ಚೆನ್ನಾಗಿರುತ್ತೆ ಅಂತ ಸೆಲ್ಫಿ ಕೂಡ ತಗೊಂತ ಇದ್ರು. ಇದು ಬಂದು ಅಂಬಾತೀರ್ಥ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಮಳೆ ಬೇರೆ ಬಂತು ನಾವು ಬಂದಾಗ, ತುಂಬಾ ಚೆನ್ನಾಗಿತ್ತು. ಕಳಸದಿಂದ ಜಸ್ಟ್ 6 ಕಿಲೋಮೀಟರ್ ಅಷ್ಟೇ. ಅದೇ ಬಟ್ ರೋಡ್ ಒಂದು ಸ್ವಲ್ಪ ದೂರ ಚೆನ್ನಾಗಿಲ್ಲ, ರೋಡು 3 ಕಿಲೋಮೀಟರ್ ಇಂದ. ಬಟ್ ಓಕೆ, ಕಾರ್ ಬರುತ್ತೆ, ಒಂದು 350 ಮೀಟರ್ ಇಂದ ನಡ್ಕೊಂಡ್ ಬರ್ಬೇಕಾಗುತ್ತೆ ಅಷ್ಟೇ. ಸೊ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಮಳೆ ಬಂದಿದ್ದು ಒಂದು ಸ್ವಲ್ಪ ಎಕ್ಸ್ಟ್ರಾ ಇದು ಫೀಲ್ ಕೊಡ್ತು. ಸೊ ಇಲ್ಲಿ ನೋಡಿ ಎಲ್ಲ ನೆಂದ್ಬಿಟ್ಟಿದ್ದಾರೆ. ನನ್ನ ತಮ್ಮ ಅಂತೂ ನೆಂದೋಗಿದ್ದಾನೆ ಫುಲ್ಲು. ಓಕೆ ಬಾಯ್, ಮತ್ತೆ ಸಿಗ್ತೀವಿ ಮತ್ತೆ ನೆಕ್ಸ್ಟ್ ಪ್ಲೇಸಲ್ಲಿ. ಸೊ ಅಲ್ಲಿ ಬಂದಾದ್ಮೇಲೆ ನಾವು ಊಟದ ಟೈಮ್ ಆಗಿತ್ತು, ಆಲ್ಮೋಸ್ಟ್ 2 o'clock ಆಯ್ತು. ಸೊ ಒಂದೇ ಸರಿ ಏನಾದ್ರು ಲೈಟ್ ಆಗಿ ಊಟ ಮಾಡ್ಕೊಳ್ಳೋಣ, ಸೊ ಹೋಗ್ಬೇಕಂದ್ರೆ ಮತ್ತೆ ನೈಟ್ ಎಲ್ಲಾದ್ರೂ ಊಟ ಮಾಡಿದ್ರೆ ಆಯ್ತು ಅಂತ. ಸೊ ಇಲ್ಲೇ ಬರ್ತಾ ದಾರಿಲಿ ಒಂದು ಫ್ರೈಡ್ ರೈಸ್ ಮತ್ತೆ ನೂಡಲ್ಸ್ ಆ ಥರದ್ದೆಲ್ಲ ಇತ್ತು. ಸೊ ಅಲ್ಲಿ ಬಂದು ತಿನ್ಕೊಂಡ್ವಿ. ಅದಾದ್ಮೇಲೆ ನಾವು ಬರ್ತಾ ದಾರಿಲಿ ಒಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವು, ಅಂದ್ರೆ ಕೊಟ್ಟಿನಾಡ್ ಕಾಫಿ ಕೆಫೆ ಅಂತ. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಕೊಟ್ಟಿನಾಡ್ ಕೆಫೆ ಜಸ್ಟ್ 10 rupees ಕಾಫಿಗೆ ನೀವು ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡ್ಬೋದು. ಜಸ್ಟ್ ನೀವು ಇವಾಗ ನಾವು ಅಂಬಾತೀರ್ಥ ಮುಗಿಸ್ಕೊಂಡ್ ಬಂದ್ವಿ, ನೀವು ಬೇಕಂದ್ರೆ ಸಂಸೆಟ್ ಟೀ ಎಸ್ಟೇಟ್ ಹೋಗಿ ಬರ್ತಾ ಇದೀರಾ, ಕಳ್ಸ ಹೊರ್ನಾಡ್ ಹೋಗಿ ಬ್ಯಾಂಗ್ಳೂರ್ ಸೈಡ್ ಹೋಗ್ತಾ ಇದೀರಾ ಅಂದ್ರೆ ಸೊ ಅಲ್ಲೇ ಬರ್ತಾ ದಾರಿಲೇ ನಿಮ್ಗೆ ಸಿಗತ್ತೆ. ದೊಡ್ಡದಾಗಿ ಬೋರ್ಡ್ ಕೂಡ ಹಾಕಿರ್ತಾರೆ ಕೊಟ್ಟಿನಾಡ್ ಕೆಫೆ ಅಂತ. ಕಾಫಿ ಅಂತೂ ಸಕ್ಕತ್ತಾಗಿರುತ್ತೆ, ಜಸ್ಟ್ 10 rupees ಅಷ್ಟೇ. ಸೊ ಆಗ್ಲೇ ನಾನು ಟೀ ಎಸ್ಟೇಟ್ ಅಲ್ಲಿ ಕುಡ್ದಿದ್ ಕಾಫಿ ಬಗ್ಗೆ ಹೇಳಿದ್ನಲ್ಲ, 25 rupees, ಅಷ್ಟೊಂದು ಏನ್ ಚೆನ್ನಾಗಿರ್ಲಿಲ್ಲ. ಬಟ್ ಇಲ್ಲಿ ವ್ಯೂ ಜೊತೆ ಕಾಫಿ ರೇಟು ಚೆನ್ನಾಗಿತ್ತು. ನಮ್ಗಂತೂ ಸಿಕ್ಕಾಪಡೆ ಖುಷಿ ಆಯ್ತು, ನಾವಂತೂ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ ಈ ಪ್ಲೇಸ್ ನ. ಸೊ ಸುತ್ತ ಒಂಥರ ಟೀ ಎಸ್ಟೇಟ್ ಇರ್ಬೋದು, ಬೆಟ್ಟ ಗುಡ್ಡ ಇರ್ಬೋದು, ಸಕ್ಕತ್ತಾಗಿ ಅನಿಸ್ತಾ ಇತ್ತು. ಸೊ ನಾವಂತೂ ಸಿಕ್ಕಾಪಡೆ ಈ ಪ್ಲೇಸ್ ನ ಎಂಜಾಯ್ ಮಾಡಿದ್ವಿ. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಏನಾದ್ರು ಈ ಸೈಡ್ ಬರ್ತಿದ್ದೀರಾ ಅಂದ್ರೆ ಈ ಕೆಫೆನ ಮಿಸ್ ಮಾಡ್ಕೊಳ್ಳೇಬೇಡಿ, ಕೊಟ್ಟಿನಾಡು ಕೆಫೆ ಅಂತ. ಸೊ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ವ್ಯೂ ನೋಡ್ತಾ ಕಾಫಿ ಕುಡಿಯೋದ್ರಲ್ಲಿ ಇರೋ ಮಜಾನೇ ಬೇರೆ. ಸೊ ನಂಗಂತೂ ಈ ಪ್ಲೇಸ್ ಸಿಕ್ಕಾಪಡೆ ಇಷ್ಟ ಆಯ್ತು. ಸೊ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂದ್ರೆ ಸೊ ಮಿಸ್ ಮಾಡ್ಕೊಬೇಡಿ, ಕೊಟ್ಟಿನಾಡ್ ಕೆಫೆ ಅಂತ. ಸೊ ನೆಕ್ಸ್ಟ್ ಟೈಮ್ ಕೆಲ್ಸಕ್ಕೆ ಬಂದ್ರೆ ಈ ಕೆಫೆಗೆ ಹೋಗ್ಲೇಬೇಕು. ಸೊ ದಿಸ್ ಇಸ್ ಮೈ ಸಜೆಷನ್. ಕಾಫಿ ಕುಡಿದು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 3 o'clock ಆಗೋಗಿತ್ತು. ಸೊ ನೆಕ್ಸ್ಟ್ ನಾವು ಹೋಗ್ಬೇಕು ಅನ್ಕೊಂಡಿದ್ದು ರಾಣಿಜರಿಗೆ. ಸೊ ರಾಣಿಜರಿಗೆ ಅಂತ ಬಂದ್ವಿ, ಬಟ್ ಏನಾಯ್ತು ಅಂದ್ರೆ ಅಲ್ಲಿ ಗಾಡಿನ ಮುಂದಕ್ಕೆ ಬಿಟ್ಟಿಲ್ಲ, ಬಿಕಾಸ್ ರೋಡ್ ಚೆನ್ನಾಗಿಲ್ಲ, ನೀವು ಜೀಪ್ ರೈಡೇ ಹೋಗ್ಬೇಕಂತ ಅಂದ್ರು. ಅಂಡ್ ಆಲ್ಮೋಸ್ಟ್ ನಾವಿಲ್ಲಿ ರಾಣಿಜರಿ ರೋಡ್ಗೆ ಮೀನ್ಸ್ ವ್ಯೂ ಪಾಯಿಂಟ್ ಮಿಡಲ್ ಅಲ್ಲಿ ಬರೋ ಅಷ್ಟರಲ್ಲಿ ನಮ್ದು 5 o'clock ಆಗ್ಬಿಟ್ಟಿತ್ತು. ಸೊ ನಾವ್ ಇವಾಗ ಹೋದ್ರು ಅಂಡ್ ತುಂಬಾ ಫಾಗ್ ಕವರ್ ಆಗಿತ್ತು. ಸೊ ಇವಾಗ ಹೋದ್ರು ವ್ಯೂ ಎಲ್ಲ ಕವರ್ ಮಾಡಕ್ ಆಗಲ್ಲ ಅಂತ ನಾವು ಸ್ಕಿಪ್ ಮಾಡಿದ್ವಿ ಈ ಪ್ಲೇಸ್ ನ. ಸೊ ಬಟ್ ನೆಕ್ಸ್ಟ್ ಟೈಮ್ ಬಂದ್ರೆ ನಾವು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದ್ವಿ. ಬಟ್ ಇಲ್ಲಿ 5 ಮೆಂಬರ್ಸ್ಗೆ 1000 1 ಸೈಡಿಗೆ, ಮತ್ತು ಬಂದು ಪಿಕಪ್ ಮತ್ತು ಡ್ರಾಪ್ ಮಾಡೋಕ್ಕೆ 1500 ಕೇಳ್ತಾ ಇದ್ದಾರೆ. ಸೊ ತುಂಬ ಕಾಸ್ಟ್ಲಿ ಅನಿಸ್ತು. ಸೊ ಬೇಡ, ಆಲ್ರೆಡಿ ವ್ಯೂ ಪಾಯಿಂಟ್ಸ್ ಎಲ್ಲ ನೋಡಿದ್ದೀವಲ್ಲ ಅಂದ್ಬಿಟ್ಟು ಬೇಡ ಅಂತ ಡಿಸೈಡ್ ಮಾಡಿ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಸುಮ್ಮನೆ ಅಲ್ಲಿಂದ ಇನ್ ಕೇಸ್ ನೀವು ಬರೋ ಪ್ಲಾನ್ ಇದ್ದರೆ ಸೊ ಇಷ್ಟು ಕಾಸ್ಟ್ ಆಗುತ್ತೆ, ಅಲ್ಲಿ ತನಕ ಬಿಡೋಲ್ಲ. ಸೊ ಇನ್ ಕೇಸ್ ನೀವು ಪೇ ಮಾಡೋಕ್ಕಾಗಲ್ಲ ಅಂದರೆ ಸೊ ಈ ಪ್ಲೇಸಿಗೆ ಬರಬೇಡಿ ಅನ್ನೋದು ನನ್ನ ಸಜೆಷನ್. ಸೊ ನಾವು ಕೂಡ ಹೋಗ್ತಾ ಇಲ್ಲ. ಆ್ಯಂಡ್ ಆಲ್ಮೋಸ್ಟ್ ವ್ಯೂಸ್ ಎಲ್ಲ ಒಂದೇ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇಲ್ಲ. ಇವತ್ತಿಗೆ ಇಷ್ಟೇ, ಮತ್ತೆ ಸಿಗ್ತೀನಿ, ಬಾಯ್ ಬಾಯ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.